ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಬಿಟ್ಟು. ಸೊ ಈ ವ್ಲಾಗ್ ಬಂದ್ಬಿಟ್ಟು ಈ ವರ್ಷದ ಕೊನೆ ವ್ಲಾಗ್ ಆಗಿರುತ್ತೆ. ಅಂದರೆ 2025ನೇ ಕೊನೆಯ ದಿನದ ವ್ಲಾಗ್ ಆಗಿರುತ್ತೆ. ಸೊ ಒಂದು ಮೆಮೊರಬಲ್ ಆಗಿರಲಿ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಹೊಸ ವರ್ಷದಿಂದ ಹೊಸ ರೀತಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾನೆ ಇರ್ತೀವಿ. ಬಟ್ ಎಂಡ್ ಆಫ್ ದ ಡೇ ಇದೊಂದು ವಿಡಿಯೋ ಇರಲಿ ಅಂತ ಅಂದ್ಬಿಟ್ಟು ಇದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ನನ್ನ ರುಟೀನ್ ಹೇಗೆಲ್ಲ ಇರುತ್ತೆ, ನಾನು ಏನೆಲ್ಲ ಮಾಡಿದೆ ಅಂತ ಅಂದ್ಬಿಟ್ಟು ಸೊ ನೋಡ್ಕೊಬನ್ನಿ. ಸೊ ಮಾರ್ನಿಂಗ್ ನಾನು ಇವತ್ತು ಬೇಗನೆ ಎದ್ದಿದ್ದೀನಿ. ಏಕೆ ಅಂತಂದರೆ ಸ್ವಲ್ಪ ಕೆಲಸ ಇತ್ತು, ಮನೆ ಕ್ಲೀನ್ ಮಾಡೋದಿತ್ತು. ಏಕೆಂತಂದರೆ ನಾಳೆ ಸ್ವಲ್ಪ ದೇವಸ್ಥಾನಕ್ಕೆ ಹೋಗೋದಿತ್ತು. ಏಕೆಂತಂದರೆ ಹೊಸ ವರ್ಷ ಅಲ್ವಾ. ಆ್ಯಂಡ್ ಹೊಸ ವರ್ಷದ ಜೊತೆ ನಮ್ಮಮ್ಮನ ಬರ್ಡೇ ಕೂಡ ಇತ್ತು. ಆ್ಯಂಡ್ ಈ ವರ್ಷ ಗುರುವಾರನೇ ಬಿದ್ದಿರೋದ್ರಿಂದ ಹೊಸ ವರ್ಷ ನನಗೆ ತುಂಬಾ ಸ್ಪೆಷಲ್ ಅಂತ ಅನ್ಬೋದು. ಆ್ಯಂಡ್ ನಾನು ಇಷ್ಟಪಡೋ ಅಂಥ ದೇವರು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಅವ್ರ ಮಠಕ್ಕೆ ಹೋಗಿ ಅವ್ರ ಆಶೀರ್ವಾದ ತೊಗೊಂಡು ನಾನು ಈ ವರ್ಷನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗಬೇಕು. ಅದಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬಿಟ್ರೆ ಇವತ್ತು. ಸೊ ನಾಳೆ ಪೂಜೆ ಮಾಡಿಬಿಟ್ಟು ಹೋಗ್ಬೋದು ಬೇಗನೆ ಅಂತ ಅಂದ್ಬಿಟ್ಟು ನಾನು ಇವತ್ತು ಎಲ್ಲನೂ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ನಾನು ಬೆಳಿಗ್ಗೆನೇ ಎದ್ದು ನೀರೆಲ್ಲ ಕುಡಿದ್ಬಿಟ್ಟು ಅಮ್ಮಂಗೆ ಕೂಡ ಕಾಫಿ ಎಲ್ಲ ಮಾಡಿಕೊಟ್ಟು ನೆಕ್ಸ್ಟು ತಿಂಡಿ ಎಲ್ಲ ಮಾಡಿಕೊಂಡು ಸ್ಟ್ರೈಟ್ ನಾನು ಇವಾಗ ಒಂದು ಹೇರ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಹೇರ್ ಪ್ಯಾಕ್ ಮಾಡ್ಕೊಬಿಟ್ರೆ ನೆಕ್ಸ್ಟು ಕೆಲಸ ಎಲ್ಲ ಇದ್ದರೆ ಮುಗಿಸ್ಕೋಬೋದು. ಅಲ್ಲಿವರೆಗೆ ನನಗೆ ಟೈಮ್ ಸಿಗುತ್ತೆ. ಅದಕ್ಕೆ ಕೆಲಸ ಮಾಡೋ ಮುಂಚೆ ಹೇರ್ ಪ್ಯಾಕ್ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೇರ್ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಏನಿಲ್ಲ, ತುಂಬಾ ಸಿಂಪಲ್ಲು. ನೈಟೇ ನಾನು ಮೆಂತ್ಯ ಮತ್ತು ಅಕ್ಕಿನ ನೆನೆಸಿಟ್ಕೊಂಡಿದ್ದೆ. ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಅದು ಒಂದು 70% ಕುಕ್ ಆಗಬೇಕು, ಅಲ್ಲಿವರೆಗೂ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಫೈನ್ ಪೇಸ್ಟ್ ಮಾಡಿದ್ರೆ ಮಾತ್ರ ನಾವು ಅಪ್ಲೈ ಮಾಡಿದ್ಮೇಲೆ ಅದು ಡ್ರೈ ಆದಮೇಲೆ ನಾವು ವಾಶ್ ಮಾಡಿದಾಗ ಬೇಗನೆ ಹೋಗುತ್ತೆ. ಇಲ್ಲ ಅಂತಂದರೆ ಅದೆಲ್ಲ ಚಿಕ್ಕ ಚಿಕ್ಕದಾಗಿ ಕೂದಲಲ್ಲೆಲ್ಲನೂ ಅಂಟ್ಕೊಬಿಟ್ಟಿರುತ್ತೆ. ಅದು ಸಿಕ್ಬಿಡಿಸ್ಬೇಕಾದ್ರೂ ಹೋಗಲ್ಲ, ತುಂಬಾ ಸಿಕ್ಕಾಗುತ್ತೆ ಕೂದಲೆಲ್ಲ. ಅದಕ್ಕೆ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಅದ್ರ ಜೊತೆ ಇನ್ನೊಂದೆರಡು ಇಂಗ್ರೀಡಿಯೆಂಟ್ಸ್ ಏನು ಹಾಕಬೇಕು ಅಂತಂದರೆ ಕೊಕೊನಟ್ ಆಯಿಲು ಮತ್ತು ಹರಳೆಣ್ಣೆ ಅಂತ ಏನು ಕರಿತೀವಲ್ಲ ಅದು, ಮತ್ತು ವೈಟಮಿನ್ ಇ ಕ್ಯಾಪ್ಸುಲು, ಆಮೇಲೆ ಆಲೋವೆರಾ ಜೆಲ್ಲು, ಸ್ವಲ್ಪ ರೋಸ್ ವಾಟರು, ಇಷ್ಟನ್ನು ಒಂದು ಬೌಲ್ಗೆ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಕೂಡ ನಾನು ಜಾರ್ಗೆ ಹಾಕ್ಬಿಟ್ಟು ಅದನ್ನು ಒಂದು ರೌಂಡು ಮಿಕ್ಸಿಲಿ ರುಬ್ಕೊಬಿಟ್ಟಿದ್ದೀನಿ. ಯಾಕೆಂದರೆ ನೀಟಾಗಿ ಪೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ನಾವು ಕೈಯಲ್ಲೇ ಮಿಕ್ಸ್ ಮಾಡಿದ್ರೆ ಒಂದು ಕಡೆ ಮಿಕ್ಸ್ ಆಗುತ್ತೆ, ಒಂದು ಕಡೆ ಮಿಕ್ಸ್ ಆಗೋದಿಲ್ಲ. ಅದಕ್ಕೆ ನಾನು ಜಾರ್ಗೆ ಹಾಕ್ಕೊಬಿಟ್ಟು ನೀಟಾಗಿ ಪೇಸ್ಟ್ ಮಾಡ್ಕೊಬಿಟ್ಟಿದ್ದೀನಿ. ನೋಡ್ತಾ ಇದ್ದೀರಲ್ಲ, ನಾನು ಫುಲ್ಲು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದು ನಿಮ್ಮ ಹೇರ್ ಏನಾದರೂ ತುಂಬ ಲೆಂತ್ ಇತ್ತು ಅಂತಂದರೆ ಇದು ಒಬ್ರಿಗೆ ಕರೆಕ್ಟಾಗಿರುತ್ತೆ. ಇಲ್ಲ ನಮ್ಮದು ಶಾರ್ಟ್ ಹೇರ್ ಅಂತಂದರೆ ಮ್ಯಾಕ್ಸಿಮಮ್ 2 to 3 ಮೆಂಬರ್ಸ್ಗೆ ಇದು ಅಪ್ಲೈ ಮಾಡ್ಬೋದು. ನಾವು ಜಸ್ಟು ನಾವು ರೂಟ್ಸ್ಗೆಲ್ಲ ಅಪ್ಲೈ ಮಾಡಿದ್ರೆ ಸಾಕು. ಬಟ್ ನಾವು ಹೋಲ್ ಹೇರ್ ಏನು ಅಪ್ಲೈ ಮಾಡಿದ್ರೆ ಸ್ಮೂತ್ನೆಸ್ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ನಾವು ಅಪ್ಲೈ ಮಾಡೋದು. ಆ್ಯಂಡ್ ಸ್ಪ್ಲಿಟ್ಟಿಂಗ್ಸ್ ಎಲ್ಲ ಏನಿರುತ್ತಲ್ಲ ಅದು ಕೂಡ ಬೇಗನೆ ರಿಮೂವ್ ಆಗುತ್ತೆ. ಆ್ಯಂಡ್ ನಾನು ಇವಾಗ ಏನು ಮಾಡ್ತಿದ್ದೀನಿ ಅಂತಂದರೆ ನೀಟಾಗಿ ಮಾಡ್ಕೊತಾ ಇದ್ದೀನಿ, ಬಿಡಿಸ್ಕೊತಾ ಇದ್ದೀನಿ. ಬಿಡಿಸ್ಬಿಟ್ಟು ನಾವು ಪಾರ್ಟ್ ಬೈ ಪಾರ್ಟ್ ಮಾಡಿಕೊಂಡು ಡಿವೈಡ್ ಮಾಡಿಕೊಂಡು ಏನು ಅಪ್ಲೈ ಮಾಡ್ತೀವಲ್ಲ ಆ ಥರ ಇದ್ದಾಗ ರೂಟ್ಸ್ಗೆಲ್ಲ ಚೆನ್ನಾಗಿ ಅಪ್ಲೈ ಆಗುತ್ತೆ. ಆ್ಯಂಡ್ ಬಿಡಿಸ್ಬಿಟ್ಟು ಅಪ್ಲೈ ಮಾಡೋದ್ರಿಂದ ನೀಟಾಗಿ ಅಪ್ಲೈ ಮಾಡ್ಬೋದು ನಾವು. ಇಲ್ಲ ಅಂತಂದರೆ ಒಂದು ಕಡೆ ಅಪ್ಲೈ ಆಗಿ ಒಂದು ಕಡೆ ಅಪ್ಲೈ ಆಗೋದೇ ಇಲ್ಲ. ಅದಕ್ಕೆ ಫಸ್ಟು ನೀವು ಚೆನ್ನಾಗಿ ಮಾಡ್ಕೊಳ್ಳಿ. ಆಮೇಲೆ ನೀವು ಹೇರ್ ಪ್ಯಾಕ್ ಹಾಕ್ಕೊಳ್ಳಿ. ಹೇರ್ ಪ್ಯಾಕ್ ಹಾಕ್ಕೊಂಡು ನಿಮ್ದು ಏನೇ ಕೆಲಸ ಇತ್ತು ಅಂತಂದರೆ 1 hour, ಜಾಸ್ತಿ ಬೇಕು ಅಂತಂದರೆ ಒಂದು 2 hours ಇಡ್ಬೋದು. ಇಲ್ಲ ನಮಗೆ ಟೈಮ್ ಇಲ್ಲ ಅಂತಂದರೆ ಒಂದು 1 hour ಆದರೂ ಮ್ಯಾಕ್ಸಿಮಮ್ ಇರಬೇಕು. ನಾನು 1 hour ಟೈಮ್ ಇತ್ತಲ್ಲ ಹೆಂಗಿದ್ರು ಅಂತ ಅಂದ್ಬಿಟ್ಟು ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕಿಚನಿಗೆ ಬಂದುಬಿಟ್ಟು ಬೇಗ ನಾನು ಪಾತ್ರೆಗಳೆಲ್ಲ ವಾಶ್ ಮಾಡಿಕೊಂಡು ಫುಲ್ ಕಿಚನ್ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಏಕೆಂತಂದರೆ ಇವತ್ತೇ ಬೇಗ ಎಲ್ಲ ಕ್ಲೀನ್ ಮಾಡ್ಕೊಬಿಟ್ರೆ ನಮಗೆ ನಾಳೆ ಕೆಲಸ ಇರೋದಿಲ್ಲ. ನಾವು ನಾಳೆ ಇದೇ ಕೆಲಸ ಮಾಡ್ತಾ ಕೂತ್ಕೊಂತು ಅಂತಂದರೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ. ಮತ್ತು ಏನೇ ಒಂದು ಪ್ಲ್ಯಾನ್ ಇತ್ತು ಅಂತಂದರೆ ನಾವು ಅದನ್ನು ಯಾವುದನ್ನು ಮಾಡೋದಕ್ಕಾಗಲ್ಲ. ಸ್ವಲ್ಪ ಎಲ್ಲ ನೀಟಾಗಿ ಒರೆಸ್ಕೊಂಡು ಹಾಗೆ ಗ್ಯಾಸ್ ಸ್ಟವ್ ಕೂಡ ಒರೆಸ್ಕೊತಾ ಇದ್ದೀನಿ. ಸೊ ವಾಶೇ ಮಾಡ್ಕೊಳ್ಳೋಣ ಸ್ಟವ್ನ ಅಂತ ಅಂದ್ಕೊಂಡಿದ್ದೆ. ನಾನು ಹಿಂದಿನ ದಿವಸನೇ ಎಲ್ಲನೂ ವಾಶ್ ಮಾಡಿ ಕ್ಲೀನ್ ಮಾಡಿದ್ದೆ ಅದನ್ನು. ಅದಕ್ಕೋಸ್ಕರ ಇವತ್ತು ಜಸ್ಟ್ ಒರೆಸ್ಕೊತಾ ಇದ್ದೀನಿ ಅಷ್ಟೇ. ನನಗೆ ಈ ರೀತಿಯಾಗಿ ಡೀಪ್ ಕ್ಲೀನ್ ಮಾಡಿದ್ರೆ ಮಾತ್ರ ಕಿಚನ್ ನೋಡೋದಕ್ಕೆ ತುಂಬ ಇಷ್ಟ ಆಗುತ್ತೆ. ನನಗೆ ಏನೇ ಮಾಡಿದ್ರೂ ನೀಟಾಗಿ ಆ ಕೆಲಸನ ಫಿನಿಷ್ ಮಾಡಿಬಿಡ್ಬೇಕು. ಇಲ್ಲ ಅಂತಂದರೆ ನನಗೆ ಸಮಾಧಾನನೇ ಇರಲ್ಲ. ನನಗೆ ಪದೇ ನೋಡ್ತಾ ಇರ್ತೀನಿ ಕಿಚನ್ನ. ಸೊ ಎಷ್ಟು ಕ್ಲೀನಾಗಿದೆ ಅಲ್ವಾ, ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಅಂದ್ಬಿಟ್ಟು. ಆ ಥರ ನೋಡಿದಾಗ ಏನೋ ಒಂಥರ ಮನೆಯೆಲ್ಲ ಕ್ಲೀನಾಗಿದ್ದರೆ ಮನಸ್ಗೂ ನೆಮ್ಮದಿನೇ.
ನನಗೆ ಆ ರೀತಿಯಾಗಿ ತುಂಬ ಇಷ್ಟ ಆಗುತ್ತೆ. ಅದರಿಂದ ನಾನು ಕೆಲಸಗಳಲ್ಲಿ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತೀನಿ. ಆ್ಯಂಡ್ ನೆಕ್ಸ್ಟು ಸ್ನಾನ ಎಲ್ಲ ಮಾಡ್ಕೊಬಂದು ಹೊರಗಡೆ ಹೋಗೋದಿತ್ತು. ನಾಳೆ ನ್ಯೂ ಇಯರ್ ಅಲ್ವಾ, ಅದಕ್ಕೆ ಸ್ವಲ್ಪ ಬಟ್ಟೆ ಎಲ್ಲ ತೊಗೋಬೇಕಾಗಿತ್ತು. ಶಾಪ್ ಮಾಡಿಕೊಂಡು ಹಾಗೆ ನನಗೂ ಬಟ್ಟೆ ತೊಗೊಂಡು, ಅಣ್ಣನಿಗೂ ಬಟ್ಟೆ ತೊಗೊಂಡು, ನೆಕ್ಸ್ಟು ದೇವ್ರ ಪೂಜೆ ಎಲ್ಲ ಮಾಡಬೇಕಲ್ಲ, ಅದಕ್ಕೋಸ್ಕರ ಹೂವು ಎಲ್ಲ ತೊಗೊಂಡು ಮನೆಗೆ ಬಂದ್ವಿ. ತುಂಬಾ ರಶ್ ಇತ್ತು. ಯಾಕೆಂತಂದರೆ ನ್ಯೂ ಇಯರ್ ಅಲ್ವಾ, ಎಲ್ಲ ಕಡೆ ಆಫರ್ ಬಿಟ್ಟಿದ್ರು, ಎಲ್ಲರೂ ತುಂಬಾ ಶಾಪ್ ಮಾಡ್ತಾಯಿದ್ರು. ಸೊ ಫೈನಲಿ ಮನೆಗೆ ಬಂದು ಸೇರೋವರೆಗೆ ಸಾಕಾಗೋಯಿತು. ಮನೆಗೆ ಬಂದ ತಕ್ಷಣ ಇನ್ನು ಏನೇನು ತೊಗೊಬಂದಿದ್ದೆ ಅದೆಲ್ಲ ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊತಾ ಇದ್ದೆ. ನಾನು ಸ್ವಲ್ಪ ಬಳೆ ಶಾಪ್ಗೆಲ್ಲ ಹೋಗ್ಬಿಟ್ಟು ಸ್ವಲ್ಪ ಐಟಮ್ಸ್ ತೊಗೊಬರೋದಿತ್ತು, ಅದನ್ನು ತೊಗೊಂಡು ಇನ್ನು ಹೂವು ಎಲ್ಲ ತೊಗೊಬಂದಿದ್ದೆ, ಅದೆಲ್ಲ ಕ್ರಾಸ್ ಚೆಕ್ ಮಾಡ್ಕೊತಾ ಇದ್ದೆ. ಇನ್ನು ನಂದು ಇದು ಬಟ್ಟೆ, ಅಣ್ಣಂದು, ಸೊ ಎಲ್ಲನೂ ಎತ್ತಿಟ್ಬಿಟ್ಟು ಇನ್ನು ಅಮ್ಮ ತುಂಬಾ ತಲೆ ನೋವ್ತಿದೆ ಅಂತ ಅಂದರು. ನನಗೂ ಕೂಡ ತುಂಬಾ ತಲೆ ನೋವ್ತಿತ್ತು. ಯಾಕೆಂತಂದರೆ ತುಂಬ ರಶ್ ಇತ್ತು. ಹೊರಗಡೆ ಹೋಗ್ಬಿಟ್ಟು ಬರೋ ಅಷ್ಟರಲ್ಲಿ ತುಂಬಾ ಸುಸ್ತಾಯಿತು. ಅದಕ್ಕೆ ಫಸ್ಟು ಕಾಫಿ ಕುಡಿದು ಆಮೇಲೆ ಬೇರೆ ಕೆಲಸಗಳು ನೋಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕಾಫಿ ಇಡ್ತಾಯಿದ್ದೀನಿ. ಎಷ್ಟೇ ಕೆಲಸ ಮಾಡಿದ್ರು, ಎಷ್ಟೇ ತಲೆನೋವಿದ್ರೂ ಒಂದು ಚಿಕ್ಕ ಗ್ಲಾಸ್ ಕಾಫಿ ಕುಡಿದು ಏನಾದರೂ ಕೆಲಸ ಸ್ಟಾರ್ಟ್ ಮಾಡ್ತು ಅಂತಂದರೆ ಸ್ವಲ್ಪ ರಿಫ್ರೆಶಿಂಗ್ ಅಂತ ಅನಿಸುತ್ತೆ. ನನಗಂತೂ ಕಾಫಿ, ಟೀ, ಮಿಲ್ಕು ಏನಂದ್ರೂ ಆಗೋಲ್ಲ. ಬಟ್ ಇತ್ತೀಚೆಗೆ ಸ್ವಲ್ಪ ಕಾಫಿ ಕುಡಿಯೋದನ್ನು ಅಭ್ಯಾಸ ಮಾಡ್ಕೊಬಿಟ್ಟಿದ್ದೀನಿ. ಏಕೆಂತಂದರೆ ಅವಾಗ ಸ್ವಲ್ಪ ನನಗೂ ಕೆಲಸಗಳೆಲ್ಲ ಜಾಸ್ತಿ ಇರೋದ್ರಿಂದ ತಲೆನೋವೆಲ್ಲ ಬರ್ತಾಯಿತ್ತು. ಆದ್ದರಿಂದ ನಾನು ಇವಾಗ ಕಾಫಿ ಕುಡಿಯೋದು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ರೆಗ್ಯುಲರಾಗಿ ಏನು ಕಾಫಿ ಕುಡಿಯೋದಿಲ್ಲ, ಆವಾಗವಾಗ ಮಾತ್ರ ಕುಡಿತೀನಿ ಅಷ್ಟೇ, ತುಂಬಾ ರೇರು. ನೆಕ್ಸ್ಟು ಕಾಫಿ ಎಲ್ಲ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಕೂತಿದ್ದು. ಇನ್ನು ಅಣ್ಣ ಹೊರಗಡೆ ಹೋಗ್ತೀನಿ ಅಂತ ಅಂದರು. ನಾನು ಅಮ್ಮ ಇಬ್ಬರೇ. ಅದಕ್ಕೋಸ್ಕರ ಬೇಗನೆ ಏನಾದರೂ ಲೈಟಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು, ರೈಸ್ ಅಂತೂ ತಿನ್ನೋಕ್ಕಾಗ್ತಾ ಇರಲಿಲ್ಲ. ಅದಕ್ಕೆ ಚಪಾತಿ ಮಾಡ್ಕೊಬಿಡೋಣ ಅಂತ ಅಂದ್ಕೊಂಡ್ವಿ. ಚಪಾತಿ ಜೊತೆ ಟೊಮೊಟೊ ಪಲ್ಯ ಮಾಡ್ಕೊಬಿಡೋಣ, ಸಿಂಪಲ್ಲಾಗಿ ಬೇಗನೂ ಆಗುತ್ತೆ, ಟೈಮ್ ಕೂಡ ಸೇವ್ ಆಗುತ್ತೆ. ಆ್ಯಂಡ್ ನಾನು ಕೂಡ ಈ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕಾಗಿತ್ತು. ಏಕೆಂತಂದರೆ ನಾನು ಈ ವಿಡಿಯೋನ ಇವತ್ತೇ ಮಾಡಿ ಇವತ್ತೇ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬೆಳಿಗ್ಗೆಯಿಂದ ಕೆಲಸಗಳೇ ಆಗೋಯಿತು. ಇನ್ನು ಔಟ್ಸೈಡ್ ಬೇರೆ ಹೋಗಿದ್ದು ಬಂದಿದ್ದೆ, ತುಂಬ ಲೇಟ್ ಆಯಿತು. ಇನ್ನು ಅಡುಗೆ ಮಾಡಿ ನಾನು ಊಟ ಮಾಡಿ ಎಡಿಟ್ ಬೇರೆ ಮಾಡಬೇಕಲ್ಲ, ಇನ್ನು ವಾಯ್ಸ್ ಓವರ್ ಬೇರೆ ಕೊಡಬೇಕು ಅಂತ ಅಂದ್ಬಿಟ್ಟು ಬೇಗ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಚಪಾತಿ ಮಾಡಿಕೊಂಡು, ಸೊ ಚಪಾತಿ ಎಲ್ಲ ಬೇಯಿಸ್ಬಿಟ್ಟು ಈ ಕಡೆ ಪಲ್ಯನೂ ರೆಡಿ ಆಯಿತು, ಈ ಕಡೆ ಚಪಾತಿನೂ ಆಯಿತು. ಇಬ್ಬರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ಕೊಂಡು ಸ್ವಲ್ಪ ಹೊತ್ತು ಟಿ ವಿ ನೋಡಿಬಿಟ್ಟು ಆಮೇಲೆ ನಾನು ಎಡಿಟಿಂಗ್ ಕೆಲಸ ಅಂತ ಅಂದ್ಕೊಂಡು ಎಡಿಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಈ ಇಯರ್ ಎಂಡ್ ಆಗುತ್ತೆ. ಆ್ಯಂಡ್ ಈ ಇಯರಲ್ಲಿ ಯಾರಿಗೆಲ್ಲ ತುಂಬ ಕಷ್ಟಗಳನ್ನೆಲ್ಲ ಫೇಸ್ ಮಾಡಿದ್ದೀರಲ್ಲ, ನೆಕ್ಸ್ಟ್ ಇಯರ್ ಅಂತಂದರೆ ಬರೋ 2026ರಲ್ಲಿ ನಿಮ್ಮ ಲೈಫಲ್ಲಿ ತುಂಬಾ ಕಲರ್ಫುಲ್ಲಾಗಿರಲಿ. ರಾಯರು ನಿಮ್ಮ ಲೈಫಲ್ಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ, ಸುಖ, ಶಾಂತಿ, ನೆಮ್ಮದಿ, ಆಯಸ್ಸು ಮತ್ತು ಯಶಸ್ಸು ಎಲ್ಲನೂ ಕೊಡಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೊತಾ ಇದ್ದೀನಿ. ಹೊಸ ವರ್ಷಕ್ಕೆ ಕಾಲಿಡ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್.